ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ಇನ್ನು ಈ ಕೀಟಗಳ ನಿರ್ವಹಣೆಗೆ ಬೇಕಾದಂಥ ರಾಸಾಯನಿಕ ಕ್ರಮಗಳನ್ನು ಬಿತ್ತನೆಗಷ್ಟೇ ನಾನು ರಾಸಾಯನಿಕವನ್ನು ಬಳಸಿದ್ದೀನಿ ಅಥವಾ ಬೀಜೋಪಚಾರಕ್ಕೆ ಮಾತ್ರ ರಾಸಾಯನಿಕಗಳನ್ನು ಹೇಳಿದ್ದೀನಿ. ಆದರೆ ಸಿಂಪರಣೆಗೆ ಎಲ್ಲ ಕೀಟಗಳಿಗೂ ಸೇರಿ ಕಟ್ಟ ಕಡೆಯಲ್ಲೇ ನಾನು ಹೇಳ್ತೀನಿ. ಮಧ್ಯೆ ಒಂದೊಂದು ಕೀಟಗಳಿಗೆ ಯಾವುದೇ ಕೀಟನಾಶಕಗಳನ್ನು, ರಾಸಾಯನಿಕ ಕೀಟನಾಶಕಗಳನ್ನು ಹೇಳೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಏಕೆಂದರೆ ನಮ್ಮಲ್ಲಿರುವಂಥ ನೈಸರ್ಗಿಕ ಕ್ರಮಗಳನ್ನು ಬಳಸ್ಕೊಳ್ಳೋದಕ್ಕೆ ನಾನು ಹೆಚ್ಚಿನ ಒಂದು ಆದ್ಯತೆಯನ್ನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ ಇದರಲ್ಲಿ ಬರುವಂಥ ಅತ್ಯಂತ ಪ್ರಮುಖವಾದ ಕೀಟಗಳು ಅಂತಂದರೆ ಈ ಕಂಬಳಿ ಹುಳುಗಳು ಸಾಧಾರಣವಾಗಿ 80-90ರ ದಶಕದಲ್ಲಿ ನಮ್ಮ ಶೇಂಗಾ ಅಥವಾ ಕಡಲೆಕಾಯಿ ಬೆಳೆಗಾರರನ್ನು ದಿಗಿಲೆಬ್ಸಿದ್ದಂಥ ಕೀಟಗಳು. ಆದರೆ ಇವತ್ತು ಸ್ವಲ್ಪ ಮಟ್ಟಿಗೆ ಅವುಗಳ ಹಾವಳಿ ಸ್ವಲ್ಪ ಕಡಿಮೆ ಇದೆ. ಆದ್ರೂ ಯಾವಾಗಾದರೂ ಒಂದು ವರ್ಷ, ಉದಾಹರಣೆಗೆ ಸುಮಾರು 2022ರಲ್ಲಿ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಅಥವಾ ಮೈಸೂರು ಈ ಭಾಗದ ರೈತರಲ್ಲಿ ಭಾಳಷ್ಟು ಭಯವನ್ನು ಉಂಟು ಮಾಡಿದಂಥ ಕಪ್ಪು ತಲೆ ಕಂಬಳಿ ಹುಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾವಳಿಯನ್ನು ಉಂಟು ಮಾಡಿತ್ತು. ಅದೇ ರೀತಿ ಈ ಕೆಂಪು ತಲೆ ಕಂಬಳಿ ಹುಳು ಒಂದಿದೆ. ಇದರಲ್ಲೂ 2 ಬಗೆಗಳಿದ್ದಾವೆ. ಮತ್ತು ಇದರದ್ದು ಒಂದು ಕೆಂಪು ತಲೆ ಕಂಬಳಿ ಹುಳುದು ವೈಶಿಷ್ಟ್ಯತೆ ಏನಪ್ಪ, ಇದು ವರ್ಷಕ್ಕೆ ಒಂದೇ ಸಂತತಿ. ಸುಮಾರು ಜೂನ್, ಜುಲೈ, ಆಗಸ್ಟ್ನಲ್ಲಿ ಬಂದರೆ ಒಂದು ಬೆಳೆಯನ್ನು ಅದು ಸುಮಾರು ಒಂದು ತಿಂಗಳಿನಷ್ಟು ಅದು ತಿಂದು ಮಾಯ ಆಗಿ ಹೋಗ್ತದೆ. ಮತ್ತು ಮುಂದಿನ ವರ್ಷಕ್ಕೇ ಅದು ಬರೋದು. ಹಾಗಾಗಿ ಅದು ಒಂದು ವೈಶಿಷ್ಟ್ಯತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಇದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೋತಾ ಇಲ್ಲ. ಮೇ ಬಿ ನಮ್ಮ ಬದಲಾದ ಕೃಷಿ ಪದ್ಧತಿಗಳಿರ್ಬೋದು ಅಥವಾ ನೈಸರ್ಗಿಕವಾಗಿ ಅದಕ್ಕೆ ಅಂಥ ಒಂದು ಅವಕಾಶ ಸಿಗದೇ ಇರ್ಬೋದು, ಗೊತ್ತಿಲ್ಲ. ಒಟ್ಟಿನಲ್ಲಿ 90ರ ದಶಕದ ನಂತರ ಇವತ್ತು ಅಷ್ಟು ದೊಡ್ಡ ಪ್ರಮಾಣದ ಹಾನಿ ನಮಗೆ ಕಾಣಿಸ್ಕೊಂಡಿಲ್ಲ. ಆದ್ರೂ ಕೂಡ ಈ ಕಂಬಳಿ ಹುಳುಗಳದ್ದು ವೈಶಿಷ್ಟ್ಯತೆ ಏನಪ್ಪ ಅಂದರೆ, ಇವು ಸಾಧಾರಣವಾಗಿ ಗುಂಪಿನಲ್ಲಿ ಮೊಟ್ಟೆ ಇಡ್ತವೆ. ಗುಂಪಿನಲ್ಲಿ ಎರಡೂ ಅಷ್ಟೇ, ಕಪ್ಪು ತಲೆ ಕಂಬಳಿ ಹುಳು ಅಥವಾ ನಮ್ಮ ಕೆಂಪು ತಲೆ ಕಂಬಳಿ ಹುಳುಗಳು. ತಲೆ ಕೆಂಪಿಗಿರುತ್ತೆ. ಕೆಂಪು ತಲೆ ಕಂಬಳಿ ಹುಳುಗೆ ಅದರ ಜೊತೆಗೆ ಹಳದಿ ದೇಹ ಇರುತ್ತೆ, ಹೆಚ್ಚು ಹಳದಿ ದೇಹ ಇರುತ್ತೆ. ಆದರೆ ಕಪ್ಪು ತಲೆ ಕಂಬಳಿ ಹುಳುಗೆ ಪೂರ್ತಿ ಕಪ್ಪಿರುತ್ತೆ ದೇಹ, ತಲೆನೂ ಕೂಡ ಕಪ್ಪಿರುತ್ತೆ. ಮಧ್ಯೆ ಸ್ವಲ್ಪ ಬಿಳಿ ಬಣ್ಣದ ರೋಮಗಳು ನಮಗೆ ಕಾಣಿಸ್ತವೆ. ಈ ರೋಮಗಳು ಬೆಳೆದಂತೆ ಸುಮಾರು ಮೊದಲ 10 ದಿನಗಳವರೆಗೆ ಮಾತ್ರ ಇದಕ್ಕೆ ಭಾಳಷ್ಟು ಸಲ ನಮ್ಮ ರಾಸಾಯನಿಕಗಳು ಯಾವುದೇ ಒಂದು ಕ್ರಮ ತಗೊಳ್ಳೋದಕ್ಕೆ ಸಹಾಯ ಮಾಡ್ತವೆ. ಈ ರೋಮಗಳು ಹೆಚ್ಚಾಗಿ ಬೆಳೆದ ನಂತರ ಈ ಒಂದು ರಾಸಾಯನಿಕ ಕೀಟನಾಶಕಗಳು ಅವುಗಳಿಗೆ ಅಷ್ಟೊಂದು ಪರಿಣಾಮವನ್ನು ಮಾಡೋದಿಲ್ಲ. ಈವನ್ ನಮ್ಮ ಹೊಟ್ಟೆ ಒಳಗೆ ಹೋಗುವಂಥ ಕೀಟನಾಶಕಗಳನ್ನು ಕೀಟನಾಶಕ ಸಿಂಪಡಿಸಿದರೆ ಅದನ್ನು ತಿನ್ನದೇ 2-3 ದಿನ ಉಪವಾಸ ಇರುವಂಥ ಒಂದು ಸಾಮರ್ಥ್ಯವನ್ನು ಕೂಡ ಈ ಹುಳುಗಳು ಕಲ್ತ್ಕೊಂಡ್ಬಿಟ್ಟಿರ್ತವೆ. ಈ ಹುಳುಗಳ ನಿರ್ವಹಣೆಗೆ ನಾನು ಈಗಾಗಲೇ ಭಾಳಷ್ಟು ಸಲ ನಿಮಗೆ ಹೇಳಿದ್ದೀನಿ. ಅತ್ಯಂತ ಸರಳವಾದಂಥ ಕ್ರಮ ಏನಪ್ಪ ಅಂತಂದರೆ, ಈ ಗುಂಪಿನಲ್ಲಿ ಇವು ಮೊಟ್ಟೆ ಇಡೋದ್ರಿಂದ ಆರಂಭದಲ್ಲಿ 1-2 ಗಿಡಗಳ ಮೇಲೆ ಇವುಗಳ ಹಾವಳಿ ನಮಗೆ ನೋಡಲಿಕ್ಕೆ ಕಾಣಿಸುತ್ತೆ. ಸಂಪೂರ್ಣವಾಗಿ ಆ ಎಲೆಗಳು ಒಣಗೋಗಿದ್ದಾವೆ, ಸುಟ್ಟು ಹೋಗಿದ್ದಾವೆ ಅನ್ನೋ ರೀತಿ ಬೆಳ್ಳಗೆ ಎದ್ದು ಕಾಣಿಸ್ತದೆ. ಅಂಥ ಗಿಡಗಳನ್ನು ನಾವು ತಕ್ಷಣ ಗುರುತಿಸಿ ಸಾಧ್ಯ ಆದರೆ ಆ ಎಲೆಗಳನ್ನು ಕಿತ್ತು ಹೊರಕ್ಕೆ ತಗೊಂಡೋಗಿ ಸುಟ್ಟಾಕೋದು ಅಥವಾ ಮಣ್ಣಿಗೆ ಹಾಕಿ ಚೆನ್ನಾಗಿ ಉಜ್ಜಿ ಆ ಹುಳುಗಳೆಲ್ಲವೂ ಸಾಯೋ ರೀತಿ ಮಾಡೋದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಬೈ ಚಾನ್ಸ್ ನಮಗೆ ಹೊರಗಡೆ ತೊಗೊಂಡೋಗೋದಕ್ಕೆ ಕಷ್ಟ ಅನಿಸಿದ್ರೆ ಅಲ್ಲೇ ಆ ಗಿಡಗಳನ್ನು ಕಿತ್ತು ಮಣ್ಣಿನಲ್ಲಿ ಒಂದು ಕಾಲಿಗೆ ಚಪ್ಪಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಉಜ್ಜಿದರೆ ಅಲ್ಲಿರುವಂಥ ಎಲ್ಲ ಹುಳುಗಳು ಸತ್ತು ಹೋಗಬೇಕು. ಯಾವುದೇ ಒಂದು ಹುಳ ಅಲ್ಲಿ ಉಳ್ಕೋಬಾರ್ದು. ಆ ರೀತಿ ಮಾಡೋದು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಕ್ರಮ. ಅದ್ರ ಜೊತೆಗೆ ನಾವು ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಆ ತತ್ತಿಗಳ ಗುಂಪುಗಳನ್ನು ಸಹ ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಆ ಗುಂಪುಗಳನ್ನು ಗುರುತಿಸೋದಕ್ಕೆ ನಾವು 2 ಸರಳವಾದ ಕ್ರಮಗಳನ್ನು ಮಾಡ್ಬೋದು. ಏನಪ್ಪ ಅಂತಂದರೆ, ನಮ್ಮ ಹರಳು ಅಥವಾ ಔಡ್ಲ ಮತ್ತು ಸೂರ್ಯಕಾಂತಿ, ಈ ಅಗಲವಾದ ಎಲೆ ಇರುವಂಥ ಇವೆರಡು ಎಣ್ಣೆ ಬೆಳೆಗಳೇ. ಇವುಗಳನ್ನು ನಮ್ಮ ಶೇಂಗಾದಲ್ಲಿ ಇಲ್ಲೊಂದು ಸಾಧ್ಯವಾದರೆ ನಮ್ಮ ಹೊಲದ ಸುತ್ತಲೂ ಬೇಕಿತ್ತು ಅಂದರೆ ಮಧ್ಯದಲ್ಲೂ ಕೂಡ, ಹೊಲ ತುಂಬ ದೊಡ್ಡದಿದೆ ಅಂದರೆ ಮಧ್ಯದಲ್ಲಿ ಇಲ್ಲೊಂದು ಹಾಕೋದ್ರಿಂದ ಏನಾಗುತ್ತೆ, ಇವು ಆ ಒಂದು ಶೇಂಗಾಕ್ಕಿಂತ ಹೆಚ್ಚಾಗಿ ಈ ಸೂರ್ಯಕಾಂತಿ ಅಥವಾ ನಮ್ಮ
ಔಡಲ ಅಥವಾ ಹರಳಿಗೆ ಭಾಳ ವಿಶೇಷವಾಗಿ ಆಕರ್ಷಿತವಾಗ್ತವೆ. ಅದರಗಳ ಮೇಲೆ ಇವು ಮೊಟ್ಟೆ ಇಟ್ಟಾಗ ಆ ಮೊಟ್ಟೆಗಳ ಗುಂಪುಗಳು ನಮಗೆ ತಕ್ಷಣ ನೋಡಲಿಕ್ಕೆ ಕಾಣಿಸುತ್ತೆ. ಏಕೆಂದರೆ ಅವು ಗಿಡವೂ ಎತ್ತರವಿರ್ತವೆ ಮತ್ತು ಎಲೆಗಳು ಹಗಲವಾಗಿರೋದ್ರಿಂದ ಅದನ್ನು ತಿರುಗಿಸಿ ನೋಡಲಿಕ್ಕೂ ನಮಗೂ ಸರಳ. ಮತ್ತು ನಾವು ಇಲ್ಲಿ ಭಾಳ ಗಿಡಗಳು ಆಗ್ತಾಯಿಲ್ಲ, ಅಲ್ಲೊಂದು ಇಲ್ಲೊಂದು ಸುಮಾರು 1 ಎಕರೆಗೆ ಒಂದು 20-40 ಗಿಡ ಹಾಕಿದರೆ ಅದು ಲಕ್ಸುರಿ. ಅದಕ್ಕಿಂತ ಜಾಸ್ತಿ ಹಾಕಬಾರ್ದು. ಕನಿಷ್ಠ 20 ಗರಿಷ್ಠ 40 ಗಿಡಗಳನ್ನು ನಾವು ಹರಳಾದರೂ ಆಯಿತು ಅಥವಾ ಸೂರ್ಯಕಾಂತಿ ಆದರೂ ಹಾಕ್ಕೊಂಡ್ರೆ ಆ 40 ಗಿಡಗಳನ್ನು ಸುಮಾರು ಒಂದು ಗಂಟೆನಲ್ಲಿ ನಾವು ಸಂಪೂರ್ಣವಾಗಿ ನೋಡ್ಕೊಂಡ್ಬಂದ್ಬಿಡ್ಬೋದು, ಪ್ರತಿ ಎಲೆನೂ ಕೂಡ ಇದೆಯಾ ಇಲ್ವಾ ಅಂತೇಳಿ. ಇತ್ತು ಅಂತಂದರೆ ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಮತ್ತು ಈಗಾಗಲೇ ನಾವು ನಮ್ಮ ಸುರುಳಿಪೂಚಿ ಹುಳಕ್ಕೆ ಈ ಬೆಳಕಿನ ಬಲೆಗಳನ್ನು ಹಾಕ್ತಾಯಿದ್ದೀವಿ. ಆ ಬೆಳಕಿನ ಬಲೆಗಳನ್ನು ಇಲ್ಲಿ ಹಾಕ್ಕೊಂಡ್ರೆ ಅವು ಕೂಡ ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಇವು ಕೂಡ ಬೆಳಕಿಗೆ ಆಕರ್ಷಿತವಾಗ್ತವೆ. ನಾವು ನಿಮ್ಗೆ ಭಾಳ ಸಲ ಹೇಳಿರೋ ರೀತಿ ನಮ್ಮ ಕವಿಗಳು ಹೇಳಿದ ಹಾಗೆ ನಿಲ್ಲು ನಿಲ್ಲೆ ಪತಂಗ ಬೇಡ ಬೇಡ ಬೆಂಕಿಯ ಸಂಘ, ಹಾಗೆ ಈ ಪತಂಗಗಳು ಕೂಡ ಬೆಳಕಿಗೆ ಆಕರ್ಷಿತವಾಗ್ತವೆ ಅಥವಾ ಬೆಂಕಿಗೆ ಆಕರ್ಷಿತವಾಗ್ತವೆ. ಹಾಗಾಗಿ ಇದು ಒಂದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಅದ್ರ ಜೊತೆಗೆ ಈ ಒಂದು ಕಪ್ಪು ತಲೆ ಅಥವಾ ಕೆಂಪು ತಲೆ ಕಂಬಳಿ ಹುಳುಗಳನ್ನು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಅವುಗಳ ಬೆಳೆ ಒಂದು ಹೊಲ ಮುಗಿಸಿದ ಮೇಲೆ ಅದು ಮೇಯ್ತು ಅಂತಂದರೆ ಆ ಹುಳುಗಳು ತಿಂತು ಅಂತಂದರೆ ಒಂದು ರೀತಿ ಏನೋ ಕುರಿ ಅಥವಾ ದನ ಬಿಟ್ಟು ನಾವು ಮೇಯಿಸಿದ್ದೀವೇನೋ ಹೊಲ ಅನ್ನೋ ರೀತಿ ಸಂಪೂರ್ಣವಾಗಿ ಎಲೆಗಳನ್ನೆಲ್ಲ ಅವು ತಿಂದು ಹಾಕಿಬಿಡ್ತವೆ. ಮತ್ತು ಅಂಥ ಸಂದರ್ಭದಲ್ಲಿ ಅವೇನು ಮಾಡ್ತವೆ, ಒಂದು ಹೊಲದಿಂದ ಇನ್ನೊಂದು ಪಕ್ಕದ ಹೊಲಕ್ಕೆ ಹೋಗ್ತವೆ. ಅಂಥ ಸಂದರ್ಭಗಳಲ್ಲಿ ಬೇರೆ ಹೊಲದಿಂದ ನಮ್ಮ ಹೊಲಕ್ಕೆ ಈ ಹುಳುಗಳು ಬರಬಾರ್ದು, ಅಥವಾ ನಮ್ಮದೇ 2-3 ಹೊಲಗಳಿಗೆ ಅಥವಾ ಪಾತಿಗಳಿಗೆ ಅವು ದಾಟಬಾರ್ದು ಅಂಥೇಳಿ ಅವುಗಳ ನಡುವೆ ಇಕ್ಕಲುಗಳನ್ನು ತೆಗೆದು ಆ ಇಕ್ಕಲುಗಳಲ್ಲಿ ಸಾಧ್ಯ ಆದರೆ ನಮ್ಮ ಸಾಂಪ್ರದಾಯಿಕ ಬೂದಿ ಆದರಾಯಿತು ಅಥವಾ ಸುಣ್ಣ ಆದರಾಯಿತು, ಇದನ್ನು ನಾವು ಹಾಕೋದು ಅತ್ಯಂತ ಪರಿಣಾಮಕಾರಿ. ಅನಿವಾರ್ಯ ಅಂತಂದಾಗ ಮಾತ್ರ, ದೊಡ್ಡ ಪ್ರಮಾಣದಲ್ಲಿ ಇದು ನಷ್ಟ ಉಂಟು ಮಾಡುತ್ತೆ ಅಂದಿದ್ದಾಗ ಮಾತ್ರ ರಾಸಾಯನಿಕ ಪುಡಿಗಳು, ಕ್ಲೋರ್ಪೈರಿಫಾಸ್ ಆಗಿರ್ಬೋದು ಅಥವಾ ಮೆಲಾಥಿಯನ್ ಪುಡಿಗಳು ನಮಗೆ ಸರಳವಾಗಿ ಸಿಗ್ತವೆ. ಈ ಪುಡಿಗಳನ್ನು ನಾವು ಅದರಲ್ಲಿ ನೆಲಕ್ಕಷ್ಟೇ ಹಾಕಿದರೆ ಸಾಕು. ಅವು ಹರ್ಕೊಂಡು ಬಂದಾಗ ಅವು ಮತ್ತೆ ಕೀಟನಾಶಕದ ಪುಡಿಗೆ ಸಿಕ್ಕಿ ಮತ್ತೆ ಅವು ಇಕ್ಕಲನ್ನು ಹತ್ತುವಷ್ಟು ತಾಕತ್ತು ಅವಕ್ಕಿರೋದಿಲ್ಲ. ಆ ಹಳ್ಳವನ್ನು ಹತ್ತಬೇಕಾದ್ರೆ ಈಗಾಗಲೇ ಅವು ಹಳ್ಳಕ್ಕೆ ಬಿದ್ದಾಗಲೇ ಅವು ನಮ್ಮ ರಾಸಾಯನಿಕದ ಸಂಪರ್ಕಕ್ಕೆ ಬಂದಿರ್ತವೆ. ಅವುಗಳ ಏನು ನಮ್ಮ ಉಸಿರಾಟದ ಕೊಳವೆಗಳಿರ್ತವೆ ಅವುಗಳ ದೇಹಗಳ ಮಗ್ಲಲ್ಲಿ, ಅವುಗಳಿಗೆ ಈ ಪುಡಿಗಳು ಹತ್ಕೊಂಡು ಅದಕ್ಕೆ ಒಂದು ನಿತ್ರಾಣವನ್ನು ಉಂಟು ಮಾಡಿರ್ತವೆ ಮತ್ತು ಅವು ಮೇಲೆ ಹತ್ತೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಕ್ರಮ. ಇದಲ್ಲದೇನೂ ಕೂಡ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಮ್ಮ ಕೈಗಳಿಂದನೇ ಈ ಹುಳುಗಳನ್ನು ನಾವು ದೊಡ್ಡವಾಗಿದ್ದಾಗ ಬೆಳೆದ ಹುಳುಗಳನ್ನು ನಾವು ಆರಿಸಿ ತೆಗೆಯೋದು ಅತ್ಯಂತ ಸರಳವಾದಂಥ ಕ್ರಮ. ಅದ್ರ ಜೊತೆಗೆ ಈ ಹುಳುಗಳು ಕೋಶಾವಸ್ಥೆಗೆ ಹೋಗಬೇಕಾದ್ರೆ ಆದಷ್ಟು ನಮ್ಮ ಬದುಗಳ ಪಕ್ಕದಲ್ಲಿರುವಂಥ ಕಸ ಕಡ್ಡಿಗಳ ಹತ್ರ ಬಂದು ಕೋಶಾವಸ್ಥೆಗೆ ಹೋಗ್ತವೆ. ಆ ಕೋಶಾವಸ್ಥೆಗೆ ಇವು ಬರುವಂಥದ್ದು ಸಂದರ್ಭಗಳಲ್ಲಿ ಅಲ್ಲಲ್ಲಿ ನಮ್ಮ ಬದುಗಳ ಹತ್ತಿರ ಅಥವಾ ಹೊಲದಲ್ಲಿ ಅಲ್ಲಲ್ಲಿ ಒಂದಷ್ಟು ಕಸವನ್ನು ನಾವೇ ರಾಶಿ ಹಾಕಿ ಸ್ವಲ್ಪ 1 kg 2 kg ಅಷ್ಟು ಕಸವನ್ನು, ಹುಲ್ಲಿನ ಕಸವನ್ನು ಅಲ್ಲಿ ರಾಶಿ ಹಾಕಿದಾಗ ಆ ಹುಳುಗಳು ಅಲ್ಲಿ ಸಂಗ್ರಹ ಆಗ್ತವೆ. ಅಲ್ಲಿ ಕೋಶಾವಸ್ಥೆಗೆ ಹೋದಂಥ ಹುಳುಗಳನ್ನು ಸಂಗ್ರಹ ಮಾಡಿ, ಕೋಶಗಳನ್ನು ಸಂಗ್ರಹ ಮಾಡಿ ನಾವು ನಾಶ ಮಾಡೋದು. ಮುಂದಿನ ವರ್ಷ ಈ ಹುಳುಗಳು ಅಥವಾ ಮುಂದಿನ ತಲೆಮಾರಿನಲ್ಲಿ ಮತ್ತೆ ಅವು ಹುಟ್ಟೋದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಇದೆ. ಇದರ ನಂತರ ನಾವು ಈಗಾಗಲೇ ನಮ್ಮ ಸಾಂಪ್ರದಾಯಿಕ ಕ್ರಮಗಳಲ್ಲಿ ಮಾಗಿ ಉಳುಮೆ ಅಥವಾ ಕಟಾವು ಆದಮೇಲೆ ಮಾಡುವಂಥ ಆಳವಾದ ಉಳುಮೆ, ಇವುಗಳಿಂದನೂ ಕೂಡ ಇದು ಅತ್ಯಂತ ಪರಿಣಾಮಕಾರಿಯಾಗಿ ಈ ಕೀಟಗಳನ್ನು ನಿರ್ವಹಣೆ ಮಾಡ್ಬೋದು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್.
ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ. ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು. ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು. ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್ ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್ ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್ ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಇನ್ನು ಶೇಂಗಾ ಅಥವಾ ಕಡಲೆಕಾಯಿನಲ್ಲಿ ಬರುವಂಥ ಅತ್ಯಂತ ಪ್ರಮುಖ ಎಲೆ ತಿನ್ನುವ ಹುಳುಗಳು ಅಂತಂದರೆ ನಮ್ಮ ಸ್ಪೋಡಾಪ್ಟರಾ ಲಿಟುರಾ ಅಥವಾ ತಂಬಾಕಿನ ಕೀಡೆ ಅಥವಾ ರಬ್ಬರ್ ಹುಳ ಅಂತ ಏನು ಕರಿತೀವಿ ಅದು. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಆಲ್ಮೋಸ್ಟ್ ಒಂದು 20-25 ವರ್ಷಗಳಿಂದ ಇದರ ಹಾವಳಿ ತುಂಬ ಜಾಸ್ತಿ ಆಗಿದೆ. ಹೆಲಿಕೋವರ್ಪ ಹಾರ್ಮಿಜರ. ಆದರೆ ಪುಣ್ಯಕ್ಕೆ ಇತ್ತೀಚಿನ ದಿನಗಳಲ್ಲಿ ಈ ಹೆಲಿಕೋವರ್ಪ ಪಾಪ್ಯುಲೇಷನ್ ಸ್ವಲ್ಪ ಕಡಿಮೆ ಇರೋದರಿಂದ ಚಿಂತೆ ಇಲ್ಲ. ಆದರೂ ಅದು ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ಎಲೆ ತಿನ್ನುವಂಥ ಕೀಟ. ಏಕೆ ಅಂತಂದರೆ ಇದನ್ನು ಸುಮಾರು ನಾನು MSc ಮಾಡ್ತಿದ್ದಂಥ ಕಾಲದಲ್ಲಿ ನಮ್ಮ ಯಾವುದು ಕಾರವಾರ ಡಿಸ್ಟ್ರಿಕ್ನಲ್ಲಿ ನಾನು ಸರ್ವೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಪಾಪ ಸ್ಪೋಡಾಪ್ಟರಾ ಲಿಟುರಾ ಲ್ಯೂರ್ಗಳು ಹಾಕಿದ್ರು. ರೈತರುಗಳು ಗಲಾಟೆ ಮಾಡ್ತಾಯಿದ್ರು, ನೀವು ಕೊಟ್ಟಿರೋ ಲ್ಯೂರ್ಗಳು, ಫೆರೋಮೋನ್ ಟ್ರ್ಯಾಪ್ಗಳು ಕೆಲಸ ಮಾಡ್ತಾಯಿಲ್ಲ ಅಂತೇಳಿ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಅವರು ಗಲಾಟೆ ಮಾಡ್ತಾಯಿದ್ರು. ನಮ್ಮ ಒಬ್ಬರು JDA ಸಾಹೇಬರು ಕೂಡ ನನಗೆ ಅದನ್ನೇನಿದೆ ನೋಡು ಅಂತೇಳಿ ಒಂದು ಅವಕಾಶ ಕೊಟ್ಟಾಗ ನಾನಲ್ಲಿ ಹೋದಾಗ ಅಲ್ಲಿದ್ದದ್ದು ಹುಳ ನೋಡಿದ್ರೆ ಹೆಲಿಕೋವರ್ಪ ಹಾರ್ಮಿಜರ. ಬಟ್ ನಮ್ಮ ರೈತರು ಹಾಕಿದ್ದಂಥ ಒಂದು ಟ್ರ್ಯಾಪು ಸ್ಪೋಡಾಪ್ಟರಾ ಲಿಟುರಾದಿತ್ತು. ಹಾಗಾಗಿ ನಾನು ಅದನ್ನು ಅವ್ರಿಗೆ ತಕ್ಷಣ ಈ ರೀತಿ ಮನವರಿಕೆ ಮಾಡಿಕೊಟ್ಟಾಗ ಪುಣ್ಯಕ್ಕೆ ನಮ್ಮ ಹತ್ರ ಆ ಕಾಲಕ್ಕೆ ಹೆಲಿಕೋವರ್ಪ ಲ್ಯೂರು ಕೂಡ ಇತ್ತು. ಅದನ್ನು ಅವರು ಬದಲಾಯಿಸಿ ಇದು ಮಾಡಿ ತಕ್ಷಣ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಭಾಳಷ್ಟು ಸಹಾಯ ಮಾಡ್ತದೆ. ಹಾಗಾಗಿ ಆ ಹುಳ ಯಾವುದು ಅನ್ನೋದನ್ನು ನಾವು ಭಾಳ ಪರಿಣಾಮಕಾರಿಯಾಗಿ ನೋಡ್ಕೋಬೇಕು. ಮತ್ತು ಈ ಹುಳುಗಳ ನಿರ್ವಹಣೆಗೆ ಅತ್ಯಂತ ಸರಳವಾದಂಥ ಕ್ರಮಗಳು ಅಂತಂದರೆ ಏನು, ನೈಸರ್ಗಿಕವಾಗಿ ನಮ್ಮ ಧಾರವಾಡ ಅಥವಾ ಬೆಳಗಾಂ ಈ ಭಾಗಗಳಲ್ಲಿ ನೈಸರ್ಗಿಕವಾಗಿ ನಮ್ಮ ಮೆಟ್ರೈಸಿಯಂ ರಿಲೆ ಈ ಒಂದು ಮುಂಗಾರಿನ ಹಂಗಾಮಿನಲ್ಲಿ ತನ್ನಿಂತಾನೇ ಬರುತ್ತೆ. ಹಾಗಾಗಿ ಅಲ್ಲಿ ನಾವು ವಿಶೇಷವಾಗಿ ಕಾಳಜಿ ತಗೊಳ್ಳೋದೇ ಬೇಡ. ನಮ್ಮ ಮುಂಗಾರು, ಸಾಧಾರಣ ಮುಂಗಾರು, ನಾರ್ಮಲ್ ಮುಂಗಾರು ವಾಡಿಕೆಯಂತೆ ಮಳೆ ಆಯಿತು ಆ ಕಾಲದಲ್ಲಿ ಅಂತಂದರೆ, ಅಥವಾ ಈವನ್ ಹಾವೇರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಾವೇರಿನಲ್ಲೂ ಕೂಡ ಇದು ಭಾಳ ಹೆಚ್ಚಾಗಿ ಬರ್ತಾ ಇದೆ ಅಥವಾ ಕಾಣಿಸ್ಕೊಳ್ತಾ ಇದೆ ಮೆಟ್ರೈಸಿಯಂ ರಿಲೆ. ಹಾಗಾಗಿ ಈ ಸ್ಪೋಡಾಪ್ಟರಾ ಲಿಟುರಾ ಇರ್ಬೋದು ಅಥವಾ ಹೆಲಿಕೋವರ್ಪ ಹಾರ್ಮಿಜರ ಇರ್ಬೋದು, ಇವು ಬಂತು ಅಂತಂದರೆ ವಾಡಿಕೆ ಮಳೆ ಆಯಿತು ಅಂತಂದರೆ ಅವುಗಳ ಬಗ್ಗೆ ನಾವು ಸ್ಪೋಡಾಪ್ಟರಾ ಲಿಟುರಾ ಅಥವಾ ಹೆಲಿಕೋವರ್ಪ ಬಗ್ಗೆ ಅಥವಾ ನಮ್ಮ ಸುರುಳಿಪುಚ್ಚಿ ಹುಳು ಬಗ್ಗೆ ನಾವು ವಿಶೇಷವಾಗಿ ಚಿಂತೆ ಮಾಡಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಏಕೆಂದರೆ ನಿಸರ್ಗವೇ ಅವುಗಳನ್ನು ನಿಯಂತ್ರಣ ಮಾಡ್ಕೊಂಡ್ಬಿಡುತ್ತೆ. ಬೈ ಚಾನ್ಸ್ ಏನಾದ್ರೂ ಅದು ನೈಸರ್ಗಿಕವಾಗಿ ಬರಲಿಲ್ಲ, ನಮಗೆ ವಾಡಿಕೆ ಮಳೆ ಬೀಳಲಿಲ್ಲ, ಅಥವಾ ನಾವು ಈ ಕಡೆ ರಾಜ್ಯದ ದಕ್ಷಿಣ ಜಿಲ್ಲೆಗಳಲ್ಲಿ ಇದ್ದೀವಿ ಅಂತಂದ ಸಂದರ್ಭಗಳಲ್ಲಿ ಇಲ್ಲೂ ಮಳೆ ಚೆನ್ನಾಗಾಯಿತು ಅಂತಂದರೆ ಅದು ನೈಸರ್ಗಿಕವಾಗಿ ಬರುತ್ತೆ. ಬೈ ಚಾನ್ಸ್ ಬರಲಿಲ್ಲ ಅಂದರೆ ಇದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವೆರಡರಲ್ಲಿ ಈ ಒಂದು ತಯಾರಿಕೆ ನಮಗೆ
ಮಾರಾಟಕ್ಕೆ ಲಭ್ಯ ಇದೆ. ಅಲ್ಲಿಂದ ತಾವು ಇದನ್ನು ಖರೀದಿಸಿ ಸಿಂಪಡಿಸೋದಕ್ಕೆ ಭಾಳ ಸಿಂಪಡಿಸಿದ್ರೆ ಭಾಳ ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಮತ್ತು ಇದರ ಪರಿಣಾಮ ಭಾಳ ಹೆಚ್ಚಾಗೋದೇ ಹಾಗೆ ಅಂತಂದರೆ ನಾನು ಈಗಾಗಲೇ ಹೇಳ್ದಂಗೆ ಪ್ರತಿ 8 ಅಥವಾ ಕನಿಷ್ಠ 6 ಸಾಲುಗಳ ನಂತರ ಒಂದು ಸಾಲು ಮೆಕ್ಕೆಜೋಳ ಅಥವಾ ರಾಗಿ ಹೀಗೆ ಅಂತರ ಬೆಳೆಗಳನ್ನು ಹಾಕ್ಕೊಂಡಿದ್ರೆ ಅಂಥ ಸಂದರ್ಭಗಳಲ್ಲಿ ನಮಗೆ ವಾತಾವರಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಆರ್ದ್ರತೆ ಹೆಚ್ಚಾಗಿ ಅದು ನಮಗೆ ಈ ಒಂದು ಶಿಲೀಂಧ್ರದ ಪರಿಣಾಮವನ್ನು ಚೆನ್ನಾಗಿ ಉಂಟು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಂಥ ಸಂದರ್ಭಗಳಲ್ಲಿ ತಾವು ಇದನ್ನು ಹಾಕ್ಕೊಳ್ಳೋದ್ರಿಂದ ಭಾಳ ಪರಿಣಾಮ. ಅದ್ರ ಜೊತೆಗೆ ಈ ಮೆಟ್ರೈಸಿಯಮ್ ರಿಲೇಯನ್ನು ಎಕರೆಗೆ ಕನಿಷ್ಠ 1 kg ಪ್ರಮಾಣದಲ್ಲಿ ಒಂದು ಸಿಂಪರಣೆಗೆ 1 ಅಥವಾ ಅವಶ್ಯಕತೆ ಬಿದ್ದರೆ 2 ಸಿಂಪರಣೆಗಳನ್ನು ನಾವು ಮಾಡ್ಕೋಬೋದು. ಮತ್ತು ಈಗಾಗಲೇ ನಾವು ಇದನ್ನು ಸುಮಾರು 25 ವರ್ಷಗಳಿಗೆ ಹಿಂದೆ ನಾವು ಪ್ರೂವ್ ಮಾಡಿರೋದೇ ಹೇಗೆ ಅಂತಂದರೆ ಈಗಾಗಲೇ ಭಾಳಷ್ಟು ಜನ ರೈತರು ನಮ್ಮ ಹಾವೇರಿನಲ್ಲಿ ಇದನ್ನು ನೈಸರ್ಗಿಕವಾಗಿ ಅವ್ರು ಬಳಸ್ತಾ ಇದ್ದಾರೆ. ಅವರು ಹೇಳೋ ರೀತಿಯಾಗಿ ಅಂದರೆ ಇದನ್ನು ಹೊಲಕ್ಕೆಲ್ಲ ನಾವು ಸಿಂಪರಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಕೇವಲ ಒಂದು 100 ಗ್ರಾಮ್ ಅಥವಾ 2 ಕ್ಯಾನ್ ಸಿಂಪರಣೆಯನ್ನು ನಾವು ತಗೊಂಡು ಹೊಲದ ಸುತ್ತ ಅಥವಾ ಹೊಲದಲ್ಲಿ ಮೂಲೆಗಳಿಗೆ ಸೇರ್ಕೊಳ್ಳೋ ರೀತಿ ಸ್ಪ್ರೇ ಮಾಡಿ ಬಂದುಬಿಟ್ರೆ ಸಾಕು, ಇಡೀ ಹೊಲಕ್ಕೆಲ್ಲ ಈ ಒಂದು ಮೆಟ್ರೈಸಿಯಮ್ ರಿಲೇ ಹರಡ್ಕೋತದೆ ಅಂಥೇಳಿ ಅವರು ಹೇಳಿರುವಂಥದ್ದು ಭಾಳ ಸತ್ಯ. ಇದು ರೈತರೇ ನಾವು 25 ವರ್ಷಗಳ ಹಿಂದೆ ಮಾಡಿದ್ರೂ ಇತ್ತೀಚಿನ ದಿನಗಳಲ್ಲಿ ಕಳೆದ 5-6 ವರ್ಷಗಳಿಂದ ಈ ರೈತರುಗಳು ಇದನ್ನು ಮನವರಿಕೆ ಮಾಡಿಕೊಂಡು ಭಾಳಷ್ಟು ಜನ ಬಳಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಹಾವೇರಿಯ ಭಾಳಷ್ಟು ಜನ ರೈತರು ಶೇಂಗಾ ಮತ್ತು ಸೋಯಾಬೀನ್ 2 ಬೆಳೆಗಳಲ್ಲೂ ಕೂಡ ಇದನ್ನು ಭಾಳ ವ್ಯಾಪಕವಾಗಿ ಬಳಸ್ತಾ ಇದ್ದಾರೆ. ಅದು ನಮ್ಮ ಈ ಸ್ಪೋಡಾಪ್ಟೆರಾ ಲಿಟುರಾ ನಿರ್ವಹಣೆಗೆ ಮುಂಗಾರು ಹಂಗಾಮಿನಲ್ಲಿ ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಕ್ರಮ. ಅದರ ನಂತರ ಈ ಒಂದು ಇದಕ್ಕೆ ಸ್ಪೋಡಾಪ್ಟೆರಾ ಮತ್ತು ಹೆಲಿಕೋವರ್ಪಗಳಿಗೆ ನಮ್ಮಲ್ಲಿ ಮೋಹಕ ಬಲೆಗಳು ಲಭ್ಯ ಇದ್ದಾವೆ. ಈವನ್ ಸುರುಳಿಪುಚ್ಚಿ ಹುಳುಕು ಲಭ್ಯ ಇದ್ದಾವೆ. ಅದಕ್ಕೇನೆಂದರೆ ನಾವು ಆ ಕಂಪ್ನಿಯವ್ರಿಗೆ ಭಾಳ ಮುಂದೆನೇ ಬೇಡಿಕೆ ಸಲ್ಲಿಸಿದ್ರೆ ಸುಮಾರು ಕನಿಷ್ಠ 1 ತಿಂಗಳಿಂದ 1.5 ತಿಂಗಳು ಮೊದಲೇ ನಾವು ಅವ್ರಿಗೆ ಹೇಳಿದ್ರೆ ಅವರು ನಮಗೆ ತಯಾರಿಸಿ ಕಳಿಸ್ಕೊಡ್ತಾರೆ. ಫೆರಮೋನ್ ಕಂಪ್ನಿ ಅಂತೇಳಿ ಹೈದ್ರಾಬಾದ್ನಲ್ಲಿದ್ದಾರೆ. ಅವ್ರಿಗೆ ಮಾತ್ರ ಇದನ್ನು ಸದ್ಯಕ್ಕೆ ತರಿಸ್ಕೊಡೋರು. ಅವ್ರನ್ನ ಬಿಟ್ಟರೆ ಬೇರೆಯವ್ರು ಯಾರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ, ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಬೇಡಿಕೆ ಕಡಿಮೆ ಆಗಿರೋದ್ರಿಂದ ನಮಗೆ ಈ ಸುರುಳಿಪುಚ್ಚಿಯ ಇದು ಮಾರ್ಕೆಟಿನಲ್ಲಿ ಸಿಗೋದಿಲ್ಲ. ಆದರೆ ನಮ್ಮ ಸ್ಪೋಡಾಪ್ಟೆರಾ ಲಿಟುರಾ ಅಥವಾ ಹೆಲಿಕೋವರ್ಪ ಮೋಹಕ ಬಲೆಗಳು ನಮಗೆ ವ್ಯಾಪಕವಾಗಿ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಅದನ್ನು ಯಾವತ್ತು ಹೋದರೂ ತಾವು ಕೇಳಿದ ತಕ್ಷಣವೇ ಅದನ್ನು ಅಂಗಡಿನಲ್ಲಿ ತೆಗೆದುಕೊಡ್ತಾರೆ. ಇದನ್ನು ನಾವು ಕನಿಷ್ಠ 4 1 ಎಕರೆಗೆ ಬಳಸಿದ್ರೆ ನಮ್ಮ ತೋಟದಲ್ಲಿ ಕೀಟ ಇದೆಯಾ ಇಲ್ವಾ ಅನ್ನೋ ಚಟುವಟಿಕೆಯನ್ನು ಗುರುತಿಸೋಕ್ಕೆ ಸಾಕಾಗ್ತದೆ. ಕನಿಷ್ಠ 10 ನಾವು ಬಳಸ್ಕೊಂಡ್ರೆ ಅದನ್ನು ನಿರ್ವಹಣೆಗೆ ನಾವು ಬಳಸ್ಕೋಬೋದು. ಅಲ್ಲಿಂದ ಮುಂದೆ ನಾವು ಯಾವುದೇ ಇದನ್ನು ಬಳಸ್ಕೋಬೇಕಾದಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ನಾವು ಸುರುಳಿಪುಚ್ಚಿಗೆ ನಮ್ಮ ಬೆಳಕಿನ ಬಲೆ ಅಥವಾ ಬೆಂಕಿಯ ಬಲೆಯನ್ನು ಬಳಸ್ತಾ ಇದ್ದರೆ ಈ ಪತಂಗಗಳು ಕೂಡ ಅಲ್ಲಿಗೆ ಆಕರ್ಷಣೆಯಾಗಿ ಅವು ಕೂಡ ನಿರ್ವಹಣೆ ಆಗ್ತದೆ. ಇಲ್ಲಿ ನಾವು ಮಾಡುವಂಥ ಕ್ರಮಗಳು ಒಂದೇ, ಆದರೆ ಭಾಳಷ್ಟು ಕೀಟಗಳನ್ನು ಭಾಳ ಸರಳವಾಗಿ ನಿರ್ವಹಣೆ ಮಾಡಲಿಕ್ಕೆ ಇರುವಂಥ ಅವಕಾಶಗಳು ನಮಗಿದೆ. ಒಂದು ಅಂತರ್ಬೆಳೆ ಮಾಡ್ಕೊಳ್ಳೋದು, ಬೆಳಕಿನ ಬಲೆಗಳನ್ನು ಹಾಕೋದು, ಅದ್ರ ಜೊತೆಗೆ ಈ ಜೈವಿಕ ಕೀಟನಾಶಕ ಶಿಲೀಂಧ್ರಗಳು ಮೆಟ್ರೈಸಿಯಮ್ ರಿಲೇ ಇರ್ಬೋದು, ಮೆಟ್ರೈಸಿಯಮ್ ಅನೆಸೋಪ್ಲೆ ಇರ್ಬೋದು, ಅಥವಾ ಬಿವೇರಿಯಾ ಬಸ್ಸಿಯಾನ ಇರ್ಬೋದು. ಇವೆಲ್ಲ ಒಂದು ಬ್ರಾಡ್ ಸ್ಪೆಕ್ಟ್ರಮ್ಮು. ಈ ಅಷ್ಟು ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಈ ಇಷ್ಟು ಕ್ರಮಗಳು ನಮಗೆ ಸಹಾಯ ಮಾಡುತ್ತವೆ. ಅದ್ರ ಜೊತೆಗೆ ಈ ಜೈವಿಕ ಸಸ್ಯ ಮೂಲ ಕೀಟನಾಶಕಗಳು, ಬೇವಿನ ಬೀಜದ ಕಷಾಯ ಇರ್ಬೋದು, 5% ಕಷಾಯ ಅಂದರೆ 100 ಲೀಟ್ರು ಸಿಂಪರಣಾ ದ್ರಾವಣಕ್ಕೆ ನಾವು 5 kg ಬೇವಿನ ಬೀಜದ ಕಷಾಯವನ್ನು ಬಳಸ್ಕೋಬೇಕು. ಅದನ್ನು ನೆನೆಸಿ ಚೆನ್ನಾಗಿ ಸೋಸಿ ತಗೋಬೇಕು. ಇಲ್ಲ ಅಂತಂದರೆ 5% 10% ಅಂದರೆ ಪ್ರತಿ 100 ಲೀಟ್ರ್ ನೀರಿಗೆ 5 to 10 kgಯಷ್ಟು ಹೊಂಗೆ ಇರ್ಬೋದು, ಬೇವಿರ್ಬೋದು, ಅಥವಾ ನಮ್ಮ ಲಂಟಾನ ಇರ್ಬೋದು, ಅಥವಾ ಪಾರ್ಥೇನಿಯಮ್ ಇರ್ಬೋದು. ಈ ಸೊಪ್ಪುಗಳು ಒಂದೇ ಸೊಪ್ಪಾದರೂ ಆಯಿತು, ಇವುಗಳ 3-4 ಬಗೆ ಎಷ್ಟಿದ್ದಾವೆ ಅವಷ್ಟನ್ನು ಸೊಪ್ಪನ್ನು ಕೂಡ ನಾವು ಮಿಶ್ರ ಮಾಡಿ, ಅಥವಾ ನಮ್ಮ ಲಕ್ಕಿ ಸೊಪ್ಪು ಇರ್ಬೋದು, ಇವುಗಳನ್ನೆಲ್ಲ ಮಿಶ್ರಣ ಮಾಡಿ ಅದನ್ನು ರುಬ್ಬಿಕೊಂಡು ನಂತರ ಅದನ್ನು ಚೆನ್ನಾಗಿ ಸೋಸಿ ಸಿಂಪರಣೆ ಮಾಡೋದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಅದ್ರ ಜೊತೆಗೆ ನಾನು ಈಗಾಗಲೇ ಹೇಳ್ದಂಗೆ ಸೊಪ್ಪಿನ ರಸಗಳ ಜೊತೆಗೆ ಕನಿಷ್ಠ 100 ಲೀಟ್ರ್ ನೀರಿಗೆ 3 ಗರಿಷ್ಠ 5 ಲೀಟ್ರು ತಾಜಾ ಹಸುವಿನ ಗಂಜಲವನ್ನು ಹಾಕೊಳ್ಳೋದ್ರಿಂದ ಕೂಡ ನಾವು ಈ ಕೀಟಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ, ಅಂದರೆ ಆ ಹುಳುಗಳು ಪತಂಗಗಳು ನಮ್ಮ ಗಿಡಗಳ ಮೇಲೆ ಕೂರೋದನ್ನು ವಿಕರ್ಷಿಸೋದಕ್ಕೆ ಒಂದು. ಎರಡನೇದು, ಇವು ಹುಳಗಳು ನಮ್ಮ ಬೆಳೆನಲ್ಲಿ ಈಗಾಗಲೇ ಇದ್ದರೆ ಅವು ನಮ್ಮ ಎಲೆಗಳನ್ನು ತಿಂದೇ ಇರೋ ರೀತಿ
ಅವುಗಳನ್ನು ಇದು ಮಾಡೋದು, ಅವುಗಳನ್ನು ಹಸಿವೆಯಿಂದ ಸಾಯಿಸೋದಕ್ಕೆ ಒಂದು ಪ್ರಯತ್ನ ಮಾಡೋದಕ್ಕೆ ಈ ಒಂದು ಕ್ರಮಗಳು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಕ್ರಮಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.